ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗಿಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ ಎಲ್ಲ ಮಾಯವಾಯ್ತ. ಎಲ್ಲರೂ ಹಂಗ ಆಲ್ವೇಸ್ ವೆಲ್ಕಮ್ಸ್ ಯು. ಸೂಪರ್ ಗೈಸ್, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಜಾಮ್ ಸೂಪರ್ ಆಗಿದೆ, ತಿನ್ಬೇಕು, ಒಂದ್ಸರಿ ಟ್ರೈ ಮಾಡಿ. ಸೊ ಈಗೇನು ಗೊತ್ತಾ, ನಾವು ಮಾಡಿದಂಥ ವಿಧಾನ ಇಲ್ಲಿದೆ, ಪ್ಲೀಸ್ ನೋಡ್ಕೊಂಬನ್ನಿ. ಸೊ ಇವತ್ತು ಏನಂದರೆ ಈ ವ್ಲಾಗಲ್ಲಿ ಪನ್ನೀರ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾರ್ಮಲ್ ವ್ಲಾಗ್ ಅಲ್ಲ, ಕಿಚನ್ ವ್ಲಾಗ್ ಮಾಡ್ತಾ ಇದ್ದೀವಿ. ಹಾಂ, ಪನ್ನೀರು ತಕ್ಕೊಂಡು ಬಂದಿದ್ದೀವಿ. ಈಗ ತಕ್ಕೊಂಡು ಬಂದಿಲ್ಲ, ತೆಕ್ಕೊಂಡು ಬಂದಿದ್ದೀವಿ. ನಗು ಬರ್ಲಿಲ್ವಾ? ಖರೀದಿ ನಮ್ಮ ಭಾಷೆದಲ್ಲಿ ತೊಗೊಂಡು ಬಂದೀವಿ. ಈಗ ಕಟ್ ಮಾಡ್ತವನೆ ನಮ್ಮ ಗುರು. ತೊಗೊಂಡು ಬಂದೀವಿ ಪನ್ನೀರ್, ಒಂದು 3 ಪನ್ನೀರ್ ತೊಗೊಂಬಂದೀವಿ. ಟೋಟಲ್ 600 ಗ್ರಾಮ್ ಪನ್ನೀರ್. ಸೊ ಕಟ್ ಮಾಡೋ ಅಂತಾನೆ. ಕುಚ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಈ ಥರ ರೌಂಡಾಗಿ ಸುತ್ತಬೇಕು. ಆ್ಯಕ್ಚುಲಿ ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಗೈಸ್, ಹೋಟೆಲ್ ಥರ ರೆಸಿಪಿ ನೋಡಿ ಗೈಸ್, ಚಪಾತಿಯನ್ನು ಮಾಡ್ಕೊಳ್ಳಿ. ಇದೇ ಥರ ಪರೋಟ ಮಾಡ್ತಾರೆ ಗೈಸ್, ಅಷ್ಟೇ, ಅಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಈ ಥರ ಸುತ್ಕೋಬೇಕು, ಆ ಥರ ಸುತ್ತಬೇಕು. ಆ ಥರ ಸುತ್ತಬಿಟ್ಟು ಮಾಡಿದ್ರೆ ಪದ್ರ ಬರುತ್ತೆ, ಪದ್ರ ಚಪಾತಿ ಅಂತ. ಓಕೆ, ಇದು ಪರೋಟ ಮಾಡ್ತಾರಲ್ಲ ಅದೇ ಸೇಮ್ ಅಲ್ವಾ ಅದನ್ನ? ಈ ಥರ ಉಬ್ತವೆ. ಓಕೆ, ಇವಾಗ ಅದನ್ನು ಉಜ್ಜಿ ತೋರಿಸ್ತೀನಿ. ವ್ಲಾಗ್ನ ನಾವು ಇವತ್ತು ಮಾಡ್ತಾಯಿದ್ದೀವಿ ಹೋಟೆಲ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲೆ. ಏನಂತೀರಾ? ಬಟ್ ಹೋಮ್ ಸ್ಟೈಲಲ್ಲಿ ಹೋಟೆಲಲ್ಲಿ ಇರೋ ಟೇಸ್ಟ್ ಬರುತ್ತೆ. ಏನಂತೀರಾ? ಹೋಮ್ ಸ್ಟೈಲಲ್ಲೇ ಮಾಡ್ತೀವಿ, ಬಟ್ ಹೋಟೆಲಲ್ಲಿ ಇರೋ ಟೇಸ್ಟ್ ಬರುತ್ತೆ. ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್, ಏನೂ ಆ್ಯಡ್ ಮಾಡಲ್ಲ. ಜಸ್ಟ್ ನಾವು ಪನ್ನೀರಿಂದ ಯಾವ ಥರ ಮಾಡ್ತೀವಿ ಅಂತ ನೋಡಿ. ಇದು ಡಿಫ್ರೆಂಟ್ ಟೈಪ್ ಆಫ್ ಚಪಾತಿ ಮಾಡೋದು ನೋಡಿ. ಇದೊಂಥರ ಶೇಪ್ ಕೊಡೋದು ನೋಡಿ. ಚಪಾತಿ ಈಸಿಯಾಗಿ ಮಾಡ್ಬೋದು, ಎಲ್ಲರೂ ಮಾಡ್ತೀರಾ, ಬಟ್ ಇನ್ನೂ ಡಿಫ್ರೆಂಟ್ ಸ್ಟೈಲ್. ಬ್ಯಾಚುಲರ್ಸ್ಗಾಗಲಿ ಯಾರಿಗಾಗಲಿ ಸ್ವಲ್ಪ ಈಸಿ ವೇಯಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಸೊ ಈಗ ಅವನು ತಿಂತಾನೇ ಇದ್ದಾನೆ ಪನ್ನೀರ್ನ. ಆಲ್ರೆಡಿ 1/4 ಕಿಲೋ ತಿಂದ್ಬಿಟ್ಟಿದ್ದಾನೆ. ಏನಂತೀಯಪ್ಪ? ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಈ ಸತಿನೂ ಅವರ ಒಳ್ಳೆ ಪನ್ನೀರ್ನ ರೆಡಿ ಮಾಡಿ ನಿಮಗೆ ತಿನ್ನಿಸ್ತೀವಿ. ಹೇಗೆ ಕಾಣಿಸ್ತಿದ್ದೀನಿ? ಸರಿ ಇಲ್ಲ, ಇನ್ನೂ ಸರಿ ಇಲ್ಲ. ಇವೆಲ್ಲ ಪದಾರ್ಥಗಳು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೋಬೇಕು ಅಂದರೆ ಸುಮ್ಮನೆ ನೀರಲ್ಲಿ ಡಿಪ್ ಮಾಡಬೇಕು ಗೈಸ್. ಏನಂದ್ರೆ ತೊಳಿಬೇಕು ಗೈಸ್, ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ, ಅವೆಲ್ಲ ಧೂಳು ಇರುತ್ತೆ, ಬ್ಯಾಕ್ಟೀರಿಯಾಸ್ ಏನಿರಲ್ಲ. ಇಂಗ್ಲೀಷಲ್ಲಿ ಬ್ಯಾಕ್ಟೀರಿಯಾ, ಕನ್ನಡದಲ್ಲಿ ಧೂಳು. ಇಂಗ್ಲೀಷಲ್ಲಿ ಡಸ್ಟು, ಕನ್ನಡದಲ್ಲಿ ಧೂಳು. ಈ ಧೂಳು ನೀವು ನೋಡಿ, ಪನ್ನೀರ್ ಬಟರ್ ಮಸಾಲ ಮಾಡಿ ಧೂಳು ಎಬ್ಬಿಸ್ತೀವಿ ನೋಡಿ. ಧೂಳು ತೊಳ್ಕೊಂಡಿದ್ದೀವಿ ಎಲ್ಲ, ಈರುಳ್ಳಿ ಎಲ್ಲ. ಹೌದು, ಮೊಸರು ತಗೋಬೇಕು ಈಗ. ಇದನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡೋದು. ಆಯ್ತಾ? ನೋಡಿ, ಇದೆಲ್ಲ ಸುಮ್ಮನೆ ಇದು ಮಾಡ್ಕೋಬೇಕು, ಸೈಡಲ್ಲಿ ಇಟ್ಕೋಬೇಕು. ಇದೆಲ್ಲ ರುಬ್ಬೋಕೆ ಗಾಯ್ಸ್, ಎಲ್ಲ ರುಬ್ಬೇಕಿದೆಲ್ಲ. ರುಬ್ಬೇಕಿದೆಲ್ಲ ನೋಡಿ, ಎಲ್ಲ ಹುರ್ಕೊಂಡು ರುಬ್ಬೇಕು.
ಹಾಂ ಪ್ರೊಸೆಸ್ ಮತ್ತೆ ತೋರಿಸಿ ತಡಿ. ಪ್ರೊಸೆಸ್ ಮತ್ತೆ ತೋರಿಸ್ತೀವಿ. ಹಲೋ ಗಾಯ್ಸ್, ಈಗ ನಾವು ರೆಡಿ ಮಾಡ್ತಾ ಇರೋದು ಇಂಗ್ರೀಡಿಯೆಂಟ್ ಏನಂದರೆ ಪನ್ನೀರ್ ಬಟರ್ ಮಸಾಲ. ಹೋಟೆಲ್ ಸ್ಟೈಲಲ್ಲಿರುತ್ತೆ, ಬಟ್ ಏನಂದರೆ ಹೋಮ್ ಪ್ರಿಸರ್ವೇಟಿವ್ ಏನು ಇಲ್ಲದೆ ಮಾಡ್ತಾ ಇದ್ದೀವಿ. ಸೊ ನ್ಯಾಚುರಲ್ ಇದರಲ್ಲಿ ಎಲ್ಲ ಮನೆಯಲ್ಲಿರೋ ಐಟಮ್ಸು ಪನ್ನೀರ್ ಬಟರ್ ಮಸಾಲ. ಸೊ ಈಗ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ಬನ್ನಿ. ಫಸ್ಟ್ ಸ್ಟಾರ್ಟಿಂಗ್ ಏನು ಬೇಕಂದರೆ ಪನ್ನೀರ್, ಆಮೇಲೆ ಮೊಸರು, ಆಮೇಲೆ ಟೊಮೊಟೊ, ಆಮೇಲೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಇದು ಮೆಣಸಿನ್ಕಾಯಿ, ಆಮೇಲೆ ಕಸೂರಿ ಮೇಥಿ. ಈಗ ಪಟಾಪಟ್ ಅಂತ ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ನೋಡಿ, ಗ್ಯಾಸ್ ಶುರುವಾಗಿದೆ. ಈಗ ನಾವು ಪಟಾಪಟ್ ಅಂತ ಈಗ ನೆಕ್ಸ್ಟು ಬೇಕಾಗಿರೋ ಐಟಮ್ಸ್ ಯಾವುದು ಅಂದರೆ ಚಿಲ್ಲಿ ಪೌಡರ್, ಮತ್ತೆ ಗರಂ ಮಸಾಲ, ಮತ್ತೆ ಟರ್ಮರಿಕ್ ಪೌಡರ್, ಮತ್ತೆ ಧನಿಯಾ ಗಾಯ್ಸ್, ಧನಿಯಾ ಪೌಡರ್. ಈಗ ನೆಕ್ಸ್ಟ್ ನಾವೇನು ಶುರು ಮಾಡಬೇಕು ಅಂದರೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡು ಆದಮೇಲೆ ಜಸ್ಟ್ ನಾವೀಗ ಶುರು ಮಾಡಿ ಬಿಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಈಗ ಲಾಸ್ಟ್ ಮೇನ್ ಇಂಗ್ರೀಡಿಯೆಂಟ್. ಎಲ್ಲ ಅಡಿಗೆಗಳಿಗೂ ಇವೆಲ್ಲ ಇದ್ರೂ ಅದು ರುಚಿಗಳ ರಾಜ ಯಾರು ಹೇಳಿ? ಉಪ್ಪು. ಸೊ ನೌ ವಿ ಆರ್ ಗೋಯಿಂಗ್ ಅಹೆಡ್ ಟು ಕುಕ್ ಪನ್ನೀರ್ ಬಟರ್ ಮಸಾಲ. ಬನ್ನಿ ಶುರು ಮಾಡೋಣ ನಮ್ಮ ಗನ್ನಿಂದ. ಈಗ ಇದು ಸ್ವಲ್ಪ ನೀರಿದೆ, ಇಲ್ಲಿ. ಸೊ ಅದು ಫುಲ್ ಡ್ರೈ ಆಗಿ ನೋಡಿ ಹೆಂಗಂತ ಇದೆ. ಇದೆಲ್ಲ ಸ್ವಲ್ಪ ನೀರು ಕಡಿಮೆ ಆದ್ಮೇಲೆ ಇದೆಲ್ಲ ಸ್ವಲ್ಪ ನೀರು ಕಡಿಮೆ ಆದ್ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ. ಓಕೆನಾ? ಬನ್ನಿ, ಈಗ ಎಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಸ್ವಲ್ಪ ಈಗ ಆಯಿಲ್ ಹಾಕ್ಬಿಡೋಣ. ಸ್ವಲ್ಪ, ಯಾಕಂದ್ರೆ ಈಗ ನಾವು ಇದನ್ನೆಲ್ಲ ಹುರಿಬೇಕಲ್ವಾ. ಸೊ ಈ ಈರುಳ್ಳಿನ ಫಸ್ಟು ಹುರ್ಕೊಂಡ್ಬಿಡೋಣ. ಇದು ತೋರಿಸ್ತೀವಿ, ಆ್ಯಂಗಲ್ ಎಲ್ಲೆಲ್ಲ ಹೋಗ್ತೀವಿ ಅನ್ನೋದು ತೋರಿಸ್ತೇನೆ. ನನಗೆ ಅದನ್ನು ಹುರ್ಕೊಳ್ಳೋಣ. ಚೆನ್ನಾಗಿ ನೋಡಿ, ರೆಡ್ ಆಗೋ ಥರ ಹುರ್ಕೋಬೇಕು. ಓ, ಚೈನೀಸ್ ಸ್ಟೈಲ್ ಇದು. ರೆಡ್ ಆಗೋ ಥರ. ಗುರು, ಒಂದು ಕ್ವಶನ್ ಹೇಳಿ. ಇದನ್ನು ಎದು ಹುರ್ಕೊಳ್ಳೋ ಅಂತಿ? ಇದನ್ನ ಪೇಸ್ಟ್ ಮಾಡಬೇಕು ಅಂತ. ಪೇಸ್ಟ್ ಮಾಡಬೇಕು ಇದನ್ನ ಪೂರ ಹುರ್ಕೊಂಡು, ಯಾಕಂದ್ರೆ ಹಸಿ ವಾಸನೆ ಇರುತ್ತಲ್ಲ. ಸೊ ಅದನ್ನ ತಿನ್ನೋವಾಗ ಅರೋಮಾಸ್ ಎಲ್ಲ ಬರೋಲ್ಲ. ಸೊ ನಾವು ಇದನ್ನ ಚೆನ್ನಾಗಿ ಹುರ್ಕೊಂಡು, ಬರೀ ಆನಿಯನ್ ಅಷ್ಟೇನಾ? ಆನಿಯನ್ ಎಲ್ಲ, ಇನ್ನು ಟೊಮೊಟೊ ಎಲ್ಲ ಬರ್ತವೆ. ಇನ್ನು ಟೊಮೊಟೊ ಆಗಿರ್ಲಿ, ಕೊತ್ತಂಬರಿ ಮತ್ತೆ ಮೆಣಸಿನ್ಕಾಯಿ ಎಲ್ಲಾನು ಹುರ್ಕೋಬೇಕು ಫಸ್ಟ್. ಓಕೆ, ಅವಾಗಲೇ ನಮಗೆ ಹಸಿ ಸ್ಮೆಲ್ ಅನ್ನೋದು ಹೋಗುವುದು. ಈಗ ಆನಿಯನ್ ಆಯಿತು ಗೈಸ್. ಈಗ ನೆಕ್ಸ್ಟ್ ಬರೋದು ಟಮಾಟಿ. ಚಲೋ ಗೈಸ್, ಈಗ ಟಮಾಟಿ ಹಾಕೋಣ. ಬರೋದಿ ಟಮಾಟೋ. ಏನಂದೆ? ಕೈಯೆಲ್ಲ ತುಂಬಾ ಚೆನ್ನಾಗಿ ತೊಳೆದಿದ್ದೀನಿ, ಅದಕ್ಕೆ ಕ್ಲೀನ್ ನಾನು ಎಲ್ಲ ಏನು ಗೊತ್ತಾ ನೋಡಿ. ಈಗ ಟಮಾಟಿನ ಚೆನ್ನಾಗಿ ಚೆನ್ನಾಗಿ ಹುರ್ಕೋಬಾರ್ದು, ಸ್ವಲ್ಪ ಲೈಟಾಗಿ, ಅದು ಹಸಿ ವಾಸನೆ ಹೋಗೋಕ್ಕೆ.
ಇದು ಮಾಡ್ಕೋಬೇಕು. ಜನ ಕೇಳ್ತಾರೆ ಇಲ್ಲಿ, ಜನ ಕೇಳ್ತಾರೆ. ಕಮೆಂಟಲ್ಲಿ ಹಾಕಿ. ನೀ ಚೈನೀಸ್ ಸ್ಟೈಲ್ ಮಾಡಿ ಇಲ್ಲಿ ಮ್ಯಾಗ ಸಿಡಿಸಿಪ್ಪ. ತೊಳೆದಿದ್ದಾರೆ, ಎಲ್ಲ ಉಜ್ಜಿದ್ದಾರೆ ಪೂರ್ತಿ, ಎಲ್ಲ ಕಷ್ಟಪಟ್ಟು ಚೆನ್ನಾಗಿ ಉಜ್ಜಿದ್ದಾರೆ. ಇದು ಮಾಡಲ್ಲ, ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಗೈ ನೋಡಿ. ಚೆನ್ನಾಗಿ ನೋಡಿ, ಈ ಟೊಮೊಟಿನೂ ಆಗೋಗಿದೆ ಸ್ವಲ್ಪ. ಈಗ ನಾವು ಇದನ್ನು ಪ್ಲೇಟ್ ಒಳಗೆ ಹಾಕೊಂಡು ಇದ್ದೀವಿ, ಓಕೆನಾ. ಈಗ ನಮ್ಗೆ ಬೇಕಾಗಿರೋದು ಏನಂದರೆ ಜಸ್ಟ್ ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ. ಮೆಣಸಿನಕಾಯಿ ಕೊತ್ತಂಬರಿನ ಚೆನ್ನಾಗಿ ಹುರ್ಕೊಳ್ಳೋಣ, ಓಕೆನಾ. ಇದೆಲ್ಲ ಮಿಕ್ಸ್ ಮಾಡಬೇಕು, ಅದಕ್ಕೆ ಒಂದೇ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಎಣ್ಣೆ ಇಟ್ಟಿದ್ದಾರೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನಮ್ಮ ಏಟ್ರಿಗೆ ಏನು ಹೇಳ್ತೀವಿ ಗೊತ್ತಾ? ಹುರ್ಕೊಳ್ಳೋರು ಹುರ್ಕೊಳ್ಳಿ, ನಾವು ಉರಿತಾನೇ ಇರ್ತೀವಿ. ಬೆಂಕಿ ನೋಡಿ. ಈಗ ಇದನ್ನ ಆಫ್ ಮಾಡ್ತಾ ಇದ್ದೀವಿ. ಓಹೋ, ಈಗ ಎಲ್ಲರೂ ಹುರ್ಕೊಂಡಿರೋರ್ನ ರುಬ್ಬೋ ಸಮಯ. ಬನ್ನಿ, ಹುರಿದಿರ್ದಿದ್ದೀನಲ್ಲ ಎಲ್ಲಾನು ಹುರಿದಿದ್ದೀನಲ್ವಾ, ಈಗೆಲ್ಲ ರುಬ್ಬೋ ಸಮಯ. ಆಮೇಲೆ ತಿನ್ನೋ ಸಮಯ. ತಿನ್ನೋವಾಗ ಎಲ್ಲರನ್ನೂ ಕಳಿಸ್ತೀನಿ, ಚೆನ್ನಾಗಿ ತಿಂತೀನಿ. ಎಲ್ಲ ಹುರಿದಿದ್ದೀನಿ, ರುಬ್ಬಿದ್ದೀನಲ್ವಾ, ಘಾಟ್ ಬರ್ತಾ ಇದೆ ಎಲ್ಲ. ಆದ್ಮೇಲೆ ಚೆನ್ನಾಗಿ ತಿಂತೀನಿ ಗೈಸ್ ನೋಡಿ. ಈಗ ಈರುಳ್ಳಿ ಹಾಕ್ಕೊಂತೀನಿ ಫಸ್ಟು, ಓಕೆನಾ. ಮಿಕ್ಸ್ ಮಾಡಪ್ಪ ಎಲ್ಲ. ಜಾರ್ಗೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗ್ಬೇಕೀಗ ನೋಡಿ. ಒಂದೇ ಸತಿ ಎಲ್ಲನೂ ಕ್ಲೀನಾಗಿ ಹಾಕ್ಕೊಂತ ಇದ್ದೀನಿ, ಓಕೆನಾ. ಈ ಸೈಡಲ್ಲಿ ಇಟ್ಟಿರೋಣ. ಜಾರ್ ತುಂಬ ಹೋಗುತ್ತೇನೋ. ಹಾಕ ಹೇಳ್ತೀನಿ ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಐತೆ. ಹಾಕ್ಪ ನಂಗೆ ಸಾಕ್ಬಿಡು. ಈಗ ಒಂದು ಮೇನ್ ಇಂಗ್ರೀಡಿಯೆಂಟ್ ಮಾಡಿಬಿಟ್ಟಿದೆ. ಇನ್ನೊಂದು ಮೇನ್ ಗೊತ್ತಾ? ಇಂಗ್ರೀಡಿಯೆಂಟು ಮರ್ತ್ಬಿಟ್ಟಿದ್ದೀವಿ ನಾವು. ನಮ್ಮ ದೊಡ್ಡಮ್ಮ ಹೇಳಿದ್ರು, ಆಮೇಲೆ ನಮ್ಮ ಹೇಳಿದ್ರು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಅಂದರೆ ಗೈಸ್ ನೋಡಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ರುಬ್ಕೊಂಡು ಸ್ವಲ್ಪ ಕೆಳಗಡೆ ನೀರು ಹಾಕ್ಕೋಬೇಕಲ್ವಾ. ಇದಕ್ಕೆ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೋಬೇಕು. ಈಗ ನಾವು ಶುರು ಮಾಡೋಣ. ಸ್ವಲ್ಪ ನೀರು ಹಾಕ್ಕೋಬೇಕು ನಾವು. ನೋಡಿ ಡೈರೆಕ್ಟ್ ನೋಡಿ, ಒಂದು ಅಳತೆ ಮೇಲೆ ನೋಡಿ, ಇಲ್ಲೇ ಫಿಲ್ಟರ್ ಇರೋದು ಅಷ್ಟೇ. ಗ್ಲಾಸ್ ತಗೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟು ನೋಡಿ. ಆನ್ ಮಾಡ್ಕೊಳ್ಳೋದು, ಜಸ್ಟ್ ಇದ್ರ ಮೇಲೆ ಹಿಂಗೆ ಇಡೋದು. ದೊಡ್ಡ ಸ್ಕ್ಯಾಮರ್ ಗೈಸ್, ಇವನು ದೊಡ್ಡ ಸ್ಕ್ಯಾಮರ್. ಏನು ಗೊತ್ತಾ, ಸ್ವಲ್ಪ ಏನಂದರೆ ಜಾಸ್ತಿ ರೋಡ್ ಮಾಡಿಬಿಟ್ಟಿದ್ದೀವಲ್ಲ. ಚೆನ್ನಾಗಿ ಒತ್ಕೋತ ನಾವು ಎಲ್ಲ ಸಿಡ್ಸಾಕ್ಬಿಟ್ಟು ನಾವೇನು ಮಾಡೋದು ನೋಡಿ ನೋಡಿ. ತೂ ಗಲೀಜು. ಏನು ಆಗ್ತಾ ಇದೆ ಅಂತ ಛೇ, ಏನು ಗೈಸ್ ನಮ್ಮ ಗ್ಲಾಸಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ನಮ್ಮ ಗ್ಲಾಸಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು. ಸಾಕು ಬಿಡು. ರುಬ್ಬಿರೋದೆಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಳೋಣ, ಮಾಡೋಣ. ಯಾಕಂದರೆ ಸಾಕೆ ಪನ್ನೀರ್ ಹುರಿಬೇಕಾ ಪಟ ಪಟ. ಈಗ ಈ ಎಣ್ಣೆ ಒಳಗೆ ಅರಿಶಿನ ಹಾಕ್ಕೊಳ್ಳೋಣ.
ಅರಿಶಿನ ಹಾಕೊಂಡಾದ್ಮೇಲೆ ಪನ್ನೀರ್ ಹಾಕೋಣ. ಹಾಂ ಒಮ್ಮೆ ಅರಿಶಿನ ಹಾಕೊಂಡಾದ್ಮೇಲೆ ಪನ್ನೀರ್ನ ಹಾಕ್ತೀವಿ. ಎಲ್ಲ ಪನ್ನೀರ್ನ ಹಾಕಿ ನೋಡಿ ಚೆನ್ನಾಗಿ ಹುರ್ಕೊಬೇಕು, ಇಲ್ಲಾಂದರೆ ಹೊಟ್ಟೆನೂ ಬರುತ್ತೆ ಆಮೇಲೆ. ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಳ್ಳೋದು ಹೆಂಗೆ ಗೊತ್ತಾ ನೋಡಿ, ಹಿಂಗೆ ಮಾಡ್ಕೋಬೇಕು. ನೀವು ಹಿಂಗೆ ಇಟ್ಟಾಗ ಕಟ್ ಆಗೋಗುತ್ತೆ ಅದು ನೋಡಿ. ಹಿಂಗೆ ಮಾಡಿ ಹಿಂಗೆ ಹುರ್ಕೋಬೇಕು. ಹಲೋ ಗಾಯ್ಸ್, ಈಗೇನು ಗೊತ್ತಾ, ಪೂರಾ ಮುಗಿಸಿದ್ದೀವಿ ಎಲ್ಲ. ಅದೆಲ್ಲ ಹುರಿದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಇದು ಮಾಡಿದ್ದೀವಿ. ಸೊ ನೋಡಿ ಈಗ ಇದಕ್ಕೆ ತಂದಿದೆ, ನಾನು ಆಲ್ರೆಡಿ ಮಾಡ್ತಾಯಿದ್ದೇನೆ ನೋಡಿ. ಹಿಡ್ಕೋಬೇಕಪ್ಪ, ಇಲ್ಲಾಂದರೆ ಎಲ್ಲ ಹಂಗೆ ಸೂಪರ್. ಸೂಪರ್ ಕೊಡ್ತಾ ಇದ್ದಾನೆ. ಕೊಡ್ತಾ ಇದ್ರೆ ಅಮ್ಮ ಶಾರ್ಟು ಅಮ್ಮುಕು ಡುಮುಕು ಅಮ್ಮ ಡುಮ್ಮ ಅವ್ರ ಅಣ್ಣ ನಮ್ಮಮ್ಮ ಬೈಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಗಲೀಜು ಮಾಡಿದ್ದೀವಿ ಅಂತ ನೋಡಿ. ಎಲ್ಲೋದ್ರು ಬರ್ತಾರಿರಿ ಒಂದು ಬೈಕ್ ನೋಡಿ, ಎಲ್ಲ ಬಾಗಿಲೆಲ್ಲ ದಬಾ ದಬಾ ಅಂತ ಹಾಕ್ತಿದ್ದಾರೆ. ಸೊ ಈಗ ಉರಿತಾ ಇದ್ದೀವಿ. ನೆಕ್ಸ್ಟ್ ಶಾರ್ಟಲ್ಲಿ ನಾವು ಸಿಗ್ತೀವಿ. ಸೊ ಪ್ಲೀಸ್ ಅಷ್ಟರೊಳಗೆ ತೆಗಿ ಅಂತ ಇದ್ದಾರೆ ನಮ್ಮಮ್ಮ. ಗೈಸ್ ಘಮ 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 ಬಾಬಾ 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 ಬಾಬಾ, ಈಗಲೇ ಚೆನ್ನಾಗಿದೆ. ಇನ್ನೇನಾದ್ರು ನೀವು ತಿಂದುಬಿಟ್ರೆ ಕಳೆದು ಹೋಗ್ತೀರಾ ನೋಡಿ. ನೋಡಿ ಈಗ 3 ಜನ ಎಡವಟ್ಟು ದೊಡ್ಡಮ್ಮ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ. ಈಗ ನೋಡಿ ಗಾಯ್ಸ್, ನೋಡಿ ಪೂರ ಒಂದೇ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಏನಿಲ್ಲ, ಎಲ್ಲ ಮಾಡಿದ್ದು ನಾವೇ. ಬಟ್ ಏನಂದ್ರೆ ಈಗ ಬಂದು ಮಸಾಲೆ ಏನಂತೀರ ಇದಕ್ಕೆ, ನಿಮ್ಮ ಅಭಿಪ್ರಾಯ ಏನು? ಅದು ಮಾಡೋರು ಮಾಡಿದ್ರೇನೆ ಚಂದ. ನಾನು ಮಾಡ್ತೀನಿ, ಈ ರೆಸಿಪಿನ ಹೇಳ್ಕೊಟ್ಟಿದ್ದೆ ನಾನು ನಮ್ಮ ಅಮ್ಮಗೆ. ನೋಡಿ ಮಾಡ್ತಾ ಇದ್ದಾರೆ. ಎಣ್ಣೆ ಹಾಕಿದ್ರು ಪುಡಿ ಬೇಕು ಇವೆಲ್ಲ. ಅರಿಶಿನ ಏನೇನೋ ಮಾಡ್ತಾ ಇದ್ದಾನೆ. ಈಗ ಕರಿಬೇವು ಬರ್ತಾಯಿದೆ, ಬರಲಿ ಅಂತೆ, ಅದಕ್ಕೆ ಪಟ ಮಾಡ್ತಾ ಇದ್ದಾರೆ ನೋಡಿ. ಗೈಸ್ ಹೌದು, ಖಾರದ ಪುಡಿ ಹಾಕಿದ್ದಾರೆ. ಹೌದು, ಮಸಾಲೆ ಇಲ್ಲಿ ಇಟ್ಟಿದ್ದೀವಿ. ಈಗ ಮಸಾಲೆನೆಲ್ಲ ಹಾಕ್ತಾ ಇದ್ದಾರೆ ನೋಡಿ. ಟೈಮ್ ನೋಡಿ 3:51. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಿಂಗಳು ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಪನ್ನೀರ್ ಮಸಾಲ ರೆಡಿ ಆಗೋಕ್ಕೆ ಏನು ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗುತ್ತೆ. ಮಾತಾಡು. ಇದೇನಿಲ್ಲ, ಇದು ಕೊತ ಸೌಂಡ್ ಬರುತ್ತೆ. ಕೊತ ಸೌಂಡ್ ಬರುತ್ತೆ. ಬರಮುರಳಿ ಅವನು ಹೆಸರು ಇಲ್ಲಲ್ಲ, ಇವನ ಹೆಸರು ಅದು ಏನ್ ಗೊತ್ತಾ, ಉದಯ್ ಕುಮಾರ್ ಅಲ್ಲ, ಬರಮುರುಳಿ ಅವನ ಹೆಸರು ಬಯಸೋದು. ಬರಮುರುಳಿ ಗೈಸ್, ಅವನು ಬರಮುರುಳಿ ತರ ಇಲ್ವಾ ಗೈಸ್ ನೋಡಿ. ಅದಲ್ಲ, ಈಗೇನು ಗೊತ್ತಾ ಗೈಸ್, ಈಗ ಧನಿಯಾ ಹಾಕ್ತಾ ಇದ್ದಾರೆ. ಧನಿಯಾ ಪುಡಿ
ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ಧನಿಯಾ ಪುಡಿ ಬರ ಮುರುಳಿ ಇದನ್ನ ಇದು ಮಾಡ್ತಾ ಇರಬೇಕು. ಗೈಸ್ ಇದು ಗರಂ ಮಸಾಲ, ಚೂರೇ ಚೂರು ಗರಂ ಮಸಾಲ. ಗೈಸ್ ಇದಕ್ಕೆ ಪೀಸ್ ಇರಲ್ಲ ಗೈಸ್, ಅಷ್ಟೇ. ಪೀಸ್ ಬದಲು ಪನ್ನೀರ್ ಹಾಕ್ತಾ ಇದೀವಿ. ಶ್ರಾವಣ್ ಟೈಮ್ನಾಗ ಏನು ಮಾತಾಡ್ತೀವಿ? ಪೀಸ್ ಅಲ್ಲ ಗೈಸ್, ಬಟಾಣಿ. ಶ್ರಾವಣ್ ಟೈಮ್ನಾಗ ಏನು ಮಾತಾಡ್ತೀವಿ? ಏನಾದರೂ ಮಾತಾಡ್ತೀವಿ. ಜನಗಳಿಗೆ ಆಸೆ ಪಡಿಸ್ತೀಯ? ಎಲ್ಲ ತಿಂತಾರಪ್ಪ, ನಾವು ತಿಂತಾ ಇಲ್ಲ. ಶ್ರಾವಣ ಟೈಮ್ ಅದಕ್ಕೆ ಪನ್ನೀರು, ಇಲ್ಲ ಅಂದ್ರೆ ಸಂಡೇ ಅಮ್ಮ ಶಾರ್ಟು ಅಮ್ಮುಕ್ ಡುಮ್ಮುಕ್ ಅಮಲ್ ಡುಮಲ್ ಡುಂಬ 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 ಗ್ಯಾಸ್ ಎಷ್ಟೊಂದು ಪನ್ನೀರ್ ಇತ್ತು. ಬರ ಮುರುಳಿ ಅವರು ಒಂದು ತಗೊಂತಾರೆ, ಬಾಯಲ್ಲಿ ಇಕ್ಕೊಂತಾರೆ. ಏನಾಗುತ್ತೆ ಗೈಸ್, ತಿನ್ನಕ್ಕಲ್ವಾ ನೋಡಿ. ನನ್ಗೆ ತಿಂದ್ಬಿಟ್ಟು ಪಾವು ಕಿಲೋ ಅಲ್ಲೇ ಮುಗಿಸಿದ್ದಾರೆ. ಈಗಲೇ ತಿನ್ಬೇಕು ಅನ್ಸ್ತದೆ. ಗೈ ನೋಡೋದಲ್ಲ, ಇದು ಈಗ ಈ ಟೈಪ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈಗ 1/4 kg ಮೊಸರು, 1/4 kg ಮೊಸರಾದ ಒಂದು ಅರ್ಧ ಬಟ್ಲು ಮೊಸರು. ಇದು ಏನ್ ಗೊತ್ತಾ, ಇದಕ್ಕೆ ಡರ್ರಂ ಬುರ್ರಂ ಭಯಂ ನಾಸ್ತಿ, ಕುಯ್ಯಂ ಪುಯ್ಯಂ ಮಧ್ಯಮಂ, ಉಸಾಕಾರಂ ಮಹಾಘೋರಂ, ನಿಶಬ್ದಂ ಪ್ರಾಣ ಸಂಕಟಂ ಇವೆಲ್ಲ ಬರಲ್ಲ. ಯಾಕೇಳಿ ನಾವು ಮಾಡ್ತಾ ಇರೋದು ನ್ಯಾಚುರಲ್ ಆಗಿ. ಸಿಗ್ನಲ್ ಕೊಡ್ತವ್ರೆ ನೋಡಿ. ಗುರು ಮಾಡೋದು ಮನೆಯೆಲ್ಲ ಗಬ್ಬೆ ಗಬ್ಬ. ನೋಡಿ ಜೋರಾಗಿಟ್ರೆ ಎಲ್ಲ ದಬ್ಬ ಅನ್ನಿಸ್ತದೆ. ಅದೇ ಅನ್ಬೇಕಲ್ವಾ ನಮಗೆ. 4 ಗಂಟೆ ಆಗಿದೆಪ್ಪ ಸ್ವಾಮಿ. ನೋಡಿ ಇಷ್ಟೇ. ಜಾಸ್ತಿ ಉಪ್ಪು ಹಾಕ್ಬೇಕು. ಸುಡಿಗೆ ಹೋಗಿದ್ದೀವಿ ಹೇಳ್ದಂಗೆ ಆಗಲಿ. ಏನು ಮಾಡ್ಕೊಂಡು ಗೊತ್ತಾ, ಇಷ್ಟು ಪ್ರೊಸೆಸ್ ಇದೆ ಮಾಡೋಕ್ಕೆ. ಕಷ್ಟನೇ ಗೊತ್ತಿಲ್ಲ ಏನು. ಊಸು ಅನ್ನಕ್ಕೆ ಹೋಗಿ ಊರು ಅಂತ ಹೇಳಪ್ಪ, ಡೈಲಾಗ್ ಹೇಳ. ನೀನ್ ಹೇಳ್ತೀಯ, ನಾನು ತಿಂದ್ರೆ ಆಗುತ್ತೆ ಪನ್ನೀರು ಚೂರೇ ಚೂರು. ಯಾ ಡೈಲಾಗ್ ಅದು? ಟೈಮಿಂಗ್ ಅದು ಇದೆ ಗೈಸ್, ಇಲ್ಲಿ ವೇಸ್ಟ್. ಗೈಸ್ ನಾನು ಹೇಳ್ತೀನಿ, ನಾವು ಮಾಡೋದು ಚೂರು ಚೂರು, ನಾವು ತಿನ್ನೋದು ಪನ್ನೀರು. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟಿಎಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ ಹಾಕೊಂಡು ಹೋದ್ರಿ. ಹಂಗೈತೆ ಹೆಂಗಿತ್ತು ಹೇಳ್ತೇವೆ. ನಾವು ತಿನ್ನೋದು ಚೂರೇ ಚೂರು, ನಾವು ಮಾಡ್ತಾ ಇದ್ದೀವಿ ಪನ್ನೀರು. ಇವನು ಹೊಡೆಯೋ ಡೈಲಾಗ್ಗೆ ನಾವು ಹಾಕ್ತೀವಿ ಕಣ್ಣೀರು. ಹೋಗಬೇಕಪ್ಪ. ಸೂಪರ್ ಪನ್ನೀರ್, ತಿಂತಾ ಇದ್ರೆ ಶಾರ್ಟು
ಅಮುಕ್ ಡುಮ್ಮುಕ್ ಅಮ್ಮಾಳ್ ಡುಮ್ಮಾಳ್ ಡಿಂಡಾಕ್ ಟಕ್ ಡಿಂಡಾಕ್ ಡಿಂಡಾಕ್ ಡುಮ್. ನೋಡಿ ಈಗ ಪನ್ನೀರಿನ ಕತೆ ಏನು ಹೇಳೋಣ ಅಂದರೆ ಬೀಳಿಸ್ತಾನೆ ಗಾಯ್ಸೋನು ಅಡಪ್ಪ ಬೀಳಿಸಿದ ಅಂದರೆ ಹೋಯ್ತದು. ನೋಡಿ ಗೈಸ್ ಅಷ್ಟೇ. ನೋಡ್ತಾ ಇದ್ದಾನೆ ತಿನ್ಬೇಕು ಅನ್ನಿಸ್ತಾ ಇದೆ. ನಿಮಗೂ ತೋರಿಸಿ ತಿನ್ನಿಸ್ತೀವಿ ರೀ. ಪನ್ನೀರು ಪನ್ನೀರು ಪನ್ನೀರು. ಎರಡು ಚಪಾತಿ ತೊಗೊಂಡಿದ್ದೀನಿ. ಸೊ ಈಗ ಹೇಗಿರುತ್ತೆ ಲೇಟ್ ಮಾಡಿದೆ ನಿಮಗೆಲ್ಲ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ರೇನೆ ಅಯ್ಯೋ ಸೀರಿಯಸ್ಲಿ ಗೈಸ್ ಸೂಪರ್ ಆಗಿದೆ. ಈಗ ಅವ್ನು ತಿಂದ್ಬಿಟ್ಟು ರಿಯಲ್ ಆಗಿ ಹೇಳಿ ಚೆನ್ನಾಗಿಲ್ಲ ಅಂದರೆ ನೀನೇನೋ ಹೊಡ್ಕೋಬೇಕು ನೋಡಿ. ಡವ್ ಮಾಡಿದೆ ಕರೆಕ್ಟಾಗಿ ಹೇಳು. ನಂಗೆ ಫೀಲ್ ಮಾಡ್ಕೊ. ನೋಡಿ ಗೈಸ್ ಸೀರಿಯಸ್ ಆಗಿ ಚೆನ್ನಾಗಿದೆ. ತುಂಬ ರುಚಿಕರಂ ಭಯಂಕರ ಇಸ್ಕರಂ. ಲೇ ಲೇ ಹೊಡಿಯೋದು